ಸರ್ ನನ್ನ ಪ್ರಶ್ನೆ ಆ್ಯಕ್ಚುಲಿ ಮೊದಲಿಗೆ ಒಂದು 3 ಜನದ್ದು ಒಂದು ಸಣ್ಣ ಡೈಲಾಗ್ಸ್ ಹೇಳ್ಬಿಡ್ತೀನಿ. ನಮ್ಮ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ನಮ್ಮ ಶಿವಣ್ಣ ಸರ್ದು ನೀನು ಗನ್ನಲ್ಲಿ ಎಷ್ಟು ಜನ ಎದುರಿಸಿದ್ರು ಅದಕ್ಕಿಂತ ಜಾಸ್ತಿ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ. ನಮ್ಮ ಉಪ್ಪಿ ಸರ್ದು ನಾನವನಲ್ಲ. ಮೊದಲಿಗೆ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ. ಸರ್ ನೀವು ಯಾವತ್ತಾದ್ರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದ್ರು ಹೋಗಿದ್ದೀರಾ ಸರ್? ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ. ಥ್ಯಾಂಕ್ ಯು ಸರ್. ಫನ್ ಕ್ವಶನ್ ಸರ್. ಸಿನಿಮಾಗೆ ಬರ್ಬೇಕು ಅಂತಾನೆ ಇರ್ಲಿಲ್ಲ, ಹಾಗಾಗಿ ದಾರಿ ತಪ್ಪದಾಗ ಕೆಲವು ಸಲ ಒಳ್ಳೆ ದಾರಿ ಕಡೆ ಹೋಗ್ತೀವಿ. ನಿಮಗೆ ತಪ್ಪು ತಿಳ್ಕೊಬಿಡಿ ಸರ್, ನೀವು ಆ ಲುಕ್ ನೋಡಿ ಸರ್. ಆಕ್ಚುಲಿ ಆ ಕಣ್ಣು ಸರ್, ಆ ಕಣ್ಣೇ ಗ್ರೇಟ್ ಸರ್. ಯಾವತ್ತಾದ್ರೂ ನಮ್ಮ ಗೀತಕ್ಕಾಗಲಿ ನಿವೇದಿತ ಮೇಡಮ್ಗಾಗಲಿ ಆ ಥರ ಲುಕ್ ಕೊಟ್ಟಿದ್ದೀರಾ ಸರ್? ಸರ್ ಆ ಲುಕ್ ನೋಡಿ ಸರ್, ಸರ್ ಅವ್ರು ಕೊಟ್ಟಿದಾರ ನೀವು ಕೊಟ್ಟಿದ್ದೀರಾ? ಇದು ಶಿವ ಮೆಚ್ಚಿದ ಕಣ್ಣಪ್ಪ. ಶಿವ ಮೆಚ್ಚಿದ ಕಣ್ಣಪ್ಪ ಒಳ್ಳೆ ಸರ್. ಶಿವ ಮೆಚ್ಚಿದ ಕಣ್ಣಪ್ಪ ಸರ್ ಉಪ್ಪಿ ಸರ್, ನಾನವನಲ್ಲ, ಯಾವತ್ತಾದ್ರೂ ಯಾರಿಗಾದ್ರೂ ನಾನವನಲ್ಲ ಅಂತ ತಪ್ಪಿಸ್ಕೊಂಡಿದ್ದೀರಾ ಸರ್? ಈಗಲೂ ಎಲ್ಲಾ ಕಡೆ ನಾವೇ ಹೇಳ್ತಿದ್ದೀವಿ. ಕ್ವಶನ್ ನನಗಲ್ಲ. ಮನೇಲಿ ಏನಾದ್ರು ಹೇಳಿದ್ರ ಸರ್? ಪ್ರಿಯಾಂಕಾ ಮ್ಯಾಮ್ ಕೇಳಿದಾಗ ಅಥವಾ ಅಮ್ಮ ಕೇಳಿದಾಗ ಚಿಕ್ಕವ್ರು ನಾನವನಲ್ಲ ಅಮ್ಮ ಆತರ ತುಂಬಾ ಜನ ಹೇಳಿರ್ತಾರಲ್ಲ ಪ್ರಾಬ್ಲಮ್ಗಳಾದಾಗ ನಾನಲ್ಲ ಅದು ನಾನಲ್ಲ ಸರ್. ಆ ಕ್ವಶನ್ ನಿಮ್ಗಲ್ಲ ಅಂದ್ಮೇಲೆ ಒಂದೇ ಲಾಸ್ಟ್ ಸೈಮಾ ಅವಾರ್ಡ್ಸ್ ಅಲ್ಲಿ ನೀವು ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ಹೇಳೇ ಇಲ್ಲ ಸರ್. ನಾವು ಇನ್ನೂ ವಿಡಿಯೋ ನೋಡ್ತಾನೆ ಇದೀವಿ. ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್? ನಿಮ್ಗೆ ಇನ್ನೂ ಗೊತ್ತಾಗಿಲ್ವಾ? ಇನ್ನೂ ನಾವೇ ಸರ್. ಇಲ್ಲ, ಒಬ್ಬ ಡೈರೆಕ್ಟ್ರು, ಆ ಡೈರೆಕ್ಟರ್ನ ತುಂಬಾ ಫಾಲೋ ಮಾಡ್ತೀನಿ ನಾನು. ಇನ್ಸ್ಪಿರೇಷನ್ ಒಬ್ಬ ಡೈರೆಕ್ಟ್ರು. ಅವ್ರೆಲ್ಲಾ ಲ್ಯಾಂಗ್ವೇಜಲ್ಲೂ ಪಿಕ್ಚರ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ. ಅದನ್ನ ಕಾಪಿ ಮಾಡೋದು ಕಷ್ಟ, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಆ ತರ ಹೇಳಿದ್ದೆ ನಾನು. ಆ ಡೈರೆಕ್ಟರ್ ಫಾಲೋ ಮಾಡಿ ಗೊತ್ತಾಗುತ್ತೆ ನಿಮ್ಗೆ, ಹೋಗ್ತಾ ಗೊತ್ತಾಗುತ್ತೆ ಯಾರು. ಆ ಡೈರೆಕ್ಟರ್ ಎಲ್ಲರನ್ನೂ ಡೈರೆಕ್ಟ್ ಮಾಡೋರ ಸರ್? ಗಾಡ್ ಇಸ್ ಗ್ರೇಟ್ ಅಷ್ಟೇ ಸರ್. ಪ್ಲೀಸ್ ಅದು ಹೇಳಿ ಸರ್. ಐ ಆಮ್ ಗಾಡ್ ಇಸ್ ಗ್ರೇಟ್ ಪ್ಲೀಸ್ ಒಂದ್ಸಲಿ. ಐ ಆಮ್ ಗಾಡ್ ಇಸ್ ಗ್ರೇಟ್. ಏನ್ ಮಾಡ್ತಾ ಇದೆ? ಕೆಲಸ ಮಾಡ್ತಾ ಸರ್. ಆ ಸೀನ್ ಏನಕ್ಕೆ ಮಾಡಿದ್ರಿ ಸರ್? ಸುಮ್ನೆ ಕೂತಿದ್ದವನ್ಗೆ ಶೂಟ್ ಮಾಡ್ಬಿಟ್ಟು ಹೋಗ್ತಿರಲ್ಲ? ಏನು ಕೆಲಸ ಇಲ್ಲ ಅಂತ ಅದೇ ಹೇಳದಲ್ಲ. ಒಂದು 10 ಮಿನಿಟ್ಸ್ ಈ ತರ ಎಲ್ಲ ಸೀನ್ಗಳು ಮಾಡ್ತೀನಿ, ಕೂತಿರ್ತೀನಿ ಥಿಯೇಟರ್ ಅಲ್ಲಿ ಅಂತ. ಕರೆಕ್ಟ್ ಹೆಂಗ್ ಕನ್ವಿನ್ಸ್ ಮಾಡ್ತೀಯ ಇದನ್ನ? ಓಕೆ, ಈ ತರ ಏನೇನೋ ತೋರಿಸ್ಬಿಟ್ಟು ಜನಕ್ಕೆ ಹೆಂಗ್ ಕನ್ವಿನ್ಸ್? ಆಮೇಲೆ ನಾನು ಎಂಡ್ ಕಾರ್ಡ್ ಹಾಕ್ಬಿಟ್ಟು ಅದೊಂದು ಪಿಕ್ಚರ್ ಕಟ್ ಆಗಿದೆ ಅಂತೀನಿ, ಸೆನ್ಸಾರ್ ಕಟ್ ಆಗಿದೆ ಅಂತೀನಿ. ಆ ತರ ಮಾಡಿ ಅದನ್ನ ಬ್ಲೆಂಡ್ ಮಾಡಿದಷ್ಟೇ. ಅವಾಗ ಒಂದು ಲಿಬರ್ಟಿ ಸಿಕ್ತಲ್ಲ, ಏನ್ ಬೇಕಾದ್ರೂ ಮಾಡೋದಕ್ಕೆ. ಅವಾಗ ಸವಾಲು. ಆಮೇಲೆ ಆ ಏಜ್ ಅಲ್ಲಿ ಇರುತ್ತೆ ಗೊತ್ತಾ, ಏನು ದೇಶ ಕ್ಲೀನ್ ಆಗ್ಬೇಕು, ಅವ್ನು ಯಾಕೆ ಹಂಗಿದ್ದಾನೆ, ನಾನು ಯಾಕೆ ಹೆಂಗಿದ್ದೀನಿ, ಆ ಒಂದು ಸ್ಟೇಜ್ ಇರುತ್ತಲ್ಲ, ಏನ್ ಹೇಳಿ ಮನುಷ್ಯನ ಮೊದಲನೇ ಸ್ಟೇಜ್ ಬಹಳ ಕ್ರಿಯೇಟಿವ್ ಸ್ಟೇಜ್ ಅದು. ನಾನ್ ಕರೆಕ್ಟ್ ಆಗಿದ್ದೀನಿ, ಯಾರು ಕರೆಕ್ಟ್ ಇಲ್ಲ ಅಂದಾಗಲೇ ಕ್ರಿಯೇಷನ್ ಬರೋದು. ಆಮೇಲೆ ಸೆಕೆಂಡ್ ಸ್ಟೇಜ್ ಬರುತ್ತೆ, ಇಲ್ಲ ನನ್ನಲ್ಲಿನೋ ತಪ್ಪಿದೆ, ಎಲ್ಲರೂ ಕರೆಕ್ಟ್ ಆಗಿ ಇದಾರೆ ಅಂದಾಗ ಒಂಚೂರು ಕ್ರಿಯೇಟ್ ಬರುತ್ತೆ. ಎಲ್ಲ ಕರೆಕ್ಟ್ ಇದೆ ಅನ್ನೋ ಸ್ಟೇಜ್ ಬಂದ್ಬಿಡುತ್ತಲ್ಲ, ಅವಾಗ ನಾನವನಲ್ಲ ಅಂತ ಕೂತಿರೋದು. ಈಗ ನೀವು ಆ ಸ್ಟೇಜ್ ಅಲ್ಲಿ ಆ ತರ ಹೋಗ್ಬಾರ್ದು. ಇನ್ನೂ ಆಗಿಲ್ಲ ನನಗೆ, ಮತ್ತೆ ವಾಪಸ್ ಹೋಗುತ್ತೆ ಅಲ್ಲಿಗೇನೆ. ಸೂಪರ್. ವಾವ್, ಓಕೆ, ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ ಸರ್. ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾವು ಇಷ್ಟೋ ತನಕ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಮಾತಾಡ್ತಾ ಇದ್ವಿ. ರಾಷ್ಟ್ರಕವಿ ಕುವೆಂಪು ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವರು ಬರೆದಿರುವಂಥ ವಿಶ್ವಮಾನವ ಕವಿತೆ ಏನಿದೆಯಲ್ಲ, ಅಂಥ ಗುಣಗಳನ್ನು ಹೊಂದ್ಕೊಂಡು ಬದುಕ್ತಿರೋ ಏಕೈಕ ವ್ಯಕ್ತಿ ರಾಜ್ಕುಮಾರ್ ಅಂತ ಹೇಳಿದ್ರಂತೆ ಒಂದ್ಸರಿ. ಸೊ ಹೀಗಾಗಿ ಅದನ್ನು ನೆನೆಸ್ಕೊಂಡೆ ಇಲ್ಲಿ ಸರ್. ಮೊದಲನೇ ಪ್ರಶ್ನೆ ಉಪೇಶ್ ಸರ್ ಅವ್ರಿಗೆ ಮತ್ತು ರಾಜ್ ಶೆಟ್ಟಿ ಅವರಿಗೆ. ಸಾರ್ವಕಾಲಿಕ ಸತ್ಯವಾಗಿರುವ ಮತ್ತು ಆಳವಾದ ವೈಚಾರಿಕ ದೃಷ್ಟಿಕೋನವಿರುವ ಮತ್ತು ಇದಕ್ಕೆ ಪೂರಕವಾಗಿ ಬೇಕಾಗಿರುವ ಅಷ್ಟೇ ತೂಕದ ಸ್ಕ್ರಿಪ್ಟ್ ಇರುವ ಚಿತ್ರವನ್ನು ನಾವು ಹೇಗೆ ಮಾಡಬಹುದು, ಜೊತೆಗೆ ಮತ್ತು ಇಂತಹ ಚಿತ್ರಗಳಲ್ಲಿ ನಾವು ಬಳಸಬೇಕಾಗಿರುವ ಪ್ರಬುದ್ಧವಾದ ಭಾಷೆ ಏನಿದೆಯಲ್ಲ ಸರ್, ಅದರದ ಹೊಣೆ ಮತ್ತು ಅದರ ಜೊತೆಗೆ ಇಂತಹ ಚಿತ್ರಗಳಲ್ಲಿ ಕಲಾತ್ಮಕತೆ ಮತ್ತು ಕಮರ್ಷಿಯಲ್ ರಿಯಾಲಿಟಿ ಏನಿದೆಯಲ್ಲ ಅದನ್ನ ನಾವು ಹೇಗೆ ಸಂಭಾಳಿಸಬಹುದು ಅಂತ. ಕೇಳಿರೋ ಸ್ಟೈಲೇ ಅವ್ರ ಸ್ಟೈಲ್ ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಕೇಳ್ಬೋದಾ, ಚೆನ್ನಾಗಿರುತ್ತೆ, ನೀವು ಕೇಳ್ತೀನಿ ಅಂದಿದ್ರಲ್ಲ, ನಾನೊಂದು ಕೇಳಿದ್ರೆ ಹೆಂಗ್ ಕೇಳ್ಬೋದು ಅವ್ರನ್ನ? ಯಾವ ತರ ಈ ತರ ಪಿಕ್ಚರ್ಗಳು ಹೆಂಗ್ ತಗೊಂಡ್ರಿ ನೀವು? ಹಂಗಲ್ಲ ಗುರು, ಸತ್ಯ. ಯಾಕೋದ್ರೆ ನೀವು ಒಂದು ಮೊಟ್ಟೆಯ ಕಥೆ ಅಂತ ತಗೊಂಡು ಅದನ್ನ ಕಮರ್ಷಿಯಲ್ ಹಿಟ್ ಮಾಡೋದಿರ್ಬೋದು. ಆಮೇಲೆ ಆತರ ಒಂದು ಏನ್ ಹೇಳಿ ಋಷಭವಾಹನ ಅಂತ ಗರುಡ ಗಮನ ಆತರ ಒಂದು ಮೊನ್ನೆ ಸೂಪರ್ ಆಗ್ಬೋದು. ಅದ್ರ ಸ್ಟ್ರಾಟಜಿ, ಅದನ್ನ ಜನಕ್ಕೆ ತಲುಪಿಸೋ ರೀತಿ, ಅದು ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ನೀವು ಕೇಳಿದ ಪ್ರಶ್ನೆ ಹಂಗೆ ಇತ್ತು. ಇವಾಗ ಈ ಕಾಲಕ್ಕೆ ಯಾವ ತರ ಅಲ್ವಾ, ಆತರ ಸಿನಿಮಾಗಳು ನೀವು ದಯವಿಟ್ಟು ಹೇಳಿದ್ರೆ. ನಾವ್ ಯಾವ್ದನ್ನಾದ್ರೂ ಗ್ರೇಟ್ ಮಾಡ್ಬೇಕು
ನನ್ನ ಫ್ರೆಂಡ್ ಒಬ್ಬ ಹೇಳಿದ ಬಹಳ ಚೆನ್ನಾಗಿತ್ತು, ಗ್ರೇಟ್ ಮಾಡಬೇಕು ಅನ್ನೋ ಹಠಾನೇ ಆಕ್ಚುಲಿ ಈಗೋ ಇಂದ ಬರುವಂತದ್ದು. ಸೊ ಅವ್ನು ಒಂದ್ ಮಾತು ಹೇಳ್ತಿದ್ದ, ಏನಂದ್ರೆ ಕುವೆಂಪು ಮತ್ತೆ ಶಿವರಾಮ್ ಕಾರಂತರು ಗ್ರೇಟ್ ಬರಿಬೇಕು ಅಂತ ಯಾವತ್ತೂ ಟ್ರೈ ಮಾಡಿಲ್ಲ, ಅವ್ರು ಗ್ರೇಟ್ ಮನುಷ್ಯರಾಗಿದ್ರು, ಹಾಗಾಗಿ ಅವರಿಂದ ಬಂದಂತದೆಲ್ಲ ಗ್ರೇಟ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಮೆಚ್ಚಿಸೋದಕ್ಕೆ ನಾವಿದನ್ನ ಗ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಆಕ್ಚುಲಿ ಒಂದು ಮೊಟ್ಟೆಯ ಕತೆ, ಗರುಡ ಗಮನ, ಅದೆರಡೂ ಕೂಡ ನನ್ನೊಳಗಿನ ಹುಡುಕಾಟ ಆಗಿತ್ತು. ಅಂದ್ರೆ ಏನು, ನಾನ್ ತಲೆಯಲ್ಲಿ ಕೂದ್ಲಿಲ್ಲ, ಬಟ್ ನನಗ್ ಚೆನ್ನಾಗಿರೋ ಹುಡುಗಿನೇ ಬೇಕು. ಯಾಕೆ ಗುರು ನಾನು ಹಿಂಗೆ ಅಲ್ವಾ? ನಾನು ಯಾಕೆ ಇನ್ನೊಬ್ಳು ನಂತರನೇ ಇರೋಳನ್ನ ಯಾಕೆ ಹುಡುಕ್ಬಾರ್ದು ಅಂದ್ರೆ, ನನಗೆ ಸಮಾಜದ ಮುಂದೆ ನನ್ನ ಹೆಂಡತಿ, ನನ್ನ ಗರ್ಲ್ ಫ್ರೆಂಡ್ ನನ್ನ ಟ್ರೋಫಿ ತರ ತೋರಿಸ್ಕೋಬೇಕು. ನೋಡಿ ಎಷ್ಟು ಅಂದ್ರೆ ಫೈನಲಿ ಬೇಕಾಗಿರೋದು ಪ್ರೀತಿ ಅಲ್ಲ, ಈಗೋ. ನಾನು ಯಾಕೆ ಹೀಗೆ ಅನ್ನೋ ಹುಡುಕಾಟ ಇದೆಯಲ್ವಾ, ಅದನ್ನ ಹುಡುಕ್ತಾ ಅದು ಒಂದು ಮೊಟ್ಟೆಯ ಕತೆ ಆಯ್ತು. ಗರುಡ ಗಮನ ಋಷಭವನ ಆಗ್ಬೇಕಾದ್ರೆ ಒಂದು ಮೊಟ್ಟೆಯ ಕತೆ ಫಿಲ್ಮ್ ಆಗಿದೆ, ಎಲ್ಲರೂ ಕೂಡ ಯಶಸ್ಸಿಗೆ ನಾನ್ ಜವಾಬ್ದಾರಿ ಅಂತಿದೀವಿ. ಆಗ ನನಗನ್ನಿಸ್ತು, ಯಾಕೆ ನಾವು ಇಷ್ಟು ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ತೀವಿ? ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಪ್ಯೂರಿಟಿ ಬರುತ್ತೆ, ಅದು ಸಕ್ಸಸ್ಫುಲ್ ಆಗುತ್ತೆ. ಕೊನೆಗೆ ಎಲ್ಲರೂ ಕೂಡ ಅದ್ ಹೇಳ್ತಾರಲ್ಲ, ಅಂದ್ರೆ ಯಶಸ್ಸಿಗೆ 1000 ತಂದೆ, ಸೋಲು ಅನಾಥ ಅನ್ನೋ ತರ. ಸೊ ಎಲ್ಲರೂ ಕೂಡ ನಾವು ಅದ್ರ ಶೇರ್ ತಗೊಳಕ್ ಇಷ್ಟಪಡ್ತೀವಿ. ಯಾಕೆ ತಗೊಳಕ್ ಇಷ್ಟಪಡ್ತೀವಿ? ಅದ್ರ ಹುಡುಕಾಟ. ಇಬ್ರು ಗ್ಯಾಂಗ್ಸ್ಟರ್ಗಳು ಜೊತೆಗಿರೋ ಕಾರಣದಿಂದಾಗಿ ಬೆಳೀತಾರೆ, ಜೊತೆ ಅವ್ರು ಬೆಳೆದ್ರು ಅನ್ನೋ ಕಾರಣಕ್ಕೆ ದೂರ ಆಗ್ತಾರೆ ಅನ್ನೋ ಒಂದು ಹುಡುಕಾಟ ಆಯ್ತು ಅಷ್ಟೇ. ಈಗೋನ ಹುಡುಕಾಟ ಆಯ್ತು. ಆನ್ಸರ್ ಸಿಗಲ್ಲ ನಮಗೆ ಯಾವತ್ತೂ, ಕ್ರಿಯೇಟರ್ಸ್ಗೆ ಆನ್ಸರ್ ಸಿಗಲ್ಲ. ಬಟ್ ಆದ್ರೆ ನಾವ್ ಯಾಕೆ ಹುಡುಕ್ತಿವಿ ಅಂದ್ರೆ, ಅದು ನಮ್ಮ ಮೂಲ ಗುಣ ಆಗುತ್ತೆ. ಮನುಷ್ಯನ ಮೂಲ ಗುಣನೇ ಹುಡುಕೋದು. ಏನಿಲ್ಲ, ಅದನ್ನ ಹುಡುಕ್ತಾ ಇರ್ತಾನೆ. ಸಿಗುತ್ತಾ ಗೊತ್ತಿಲ್ಲ, ಸಿಕ್ಕಿದ್ರು ಸಿಗದೆ ಇದ್ರು ಮತ್ತೆ ಹುಡ್ಕೋಕ್ ಶುರು ಮಾಡ್ತಾನೆ. ಆ ಹುಡುಕಾಟದಿಂದ ಕತೆ ಬರ್ಬೇಕು ಬಿಟ್ರೆ ಯೋಚನೆಯಿಂದ ಅಲ್ಲ. ನಾನ್ ಇದನ್ನ ಮಾಡ್ಬೇಕು, ನಾನ್ ಹಂಗ್ ಮಾಡ್ಬೇಕು, ನಾನ್ ಜನಗಳಿಗೆ ಹೀಗೆ. ಹುಡುಕಾಟಕ್ಕೂ ಯೋಚನೆ ಏನ್ ಡಿಫರೆನ್ಸ್? ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಾಸ್, ಹುಡುಕಾಟ ಒಳಗಡೆಯಿಂದ ಬರುತ್ತೆ ಅಲ್ವಾ? ಈಗ ಸಮಾಜ ಹೀಗಿದೆ. ಸಾಕುರುವೆ ಈಗ ನನಗೇನಿಲ್ಲ, ಅದೇ ಪ್ರಶ್ನೆ. ಅಲ್ಲಲ್ಲ ಮತ್ತೆ ನೋಡಿ ಹೆಂಗ್ ತಪ್ಪಿಸ್ಕೊತಾರೆ ನೋಡಿ. ಈಗ ಅಲ್ಲಲ್ಲ, ನಿಜವಾಳ ಅದ್ಭುತ ಅಲ್ಲೇನಪ್ಪ, ಯೋಚನೆ ಹೊರಗಡೆಯಿಂದ ಬರೋದು, ಹುಡುಕಾಟ ಒಳಗಡೆನೆ ಇರುತ್ತೆ. ಐ ಥಿಂಕ್ ಸಿನಿಮಾ ಒಳಗಡೆಯಿಂದ ಹುಡುಕಿದ್ರೆ ನೀವ್ ಹೇಳಲ್ಲ ಸರ್ವಕಾಲಿಕ ಸಿನಿಮಾ. ಇದಕ್ಕಿಂತ ಬೆಟರ್ ಆಗಿ ಯಾರು ಆನ್ಸರ್ ಮಾಡಕ್ ಸಾಧ್ಯ ಅಲ್ಲ ನಿಮ್ ಕ್ವಶನ್. ಕರೆಕ್ಟ್. ಉಪ್ಪಿ ಸರ್ ಆನ್ಸರ್ ಮಾಡ್ಬೇಕಲ್ವಾ? He just goes on searching. ನಮ್ಮ ಒಳಗಡೆನೆ ಇರುತ್ತೆ. ಆನ್ಸರ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಹೆಂಗೆ ಬಾಸ್? ಎಲ್ರ ಕಾಲ ಎಳಿತದೆ ಕಾಲ. ಸರ್ ಹೇಳಿ, ಎಳಿತಾನೆ ಇದ್ದೀರಾ ಸರ್ ಹೇಳಿ ಸರ್, ನಿಮ್ ಪರ್ಸೆಪ್ಷನ್. ಇಲ್ಲ ಅದೇ ಸೂಪರ್. ಯಾಕಂದ್ರೆ ನಿಜವಾಗ್ಲೂ ನನಗಿದ ಆನ್ಸರ್ ಬೇಕಾಗೈತೆ. ಆಕ್ಚುಲಿ ಆ ಡಿಫ್ರೆನ್ಸ್ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ರೆ ನಾವು ಮಾಡ್ತೀವಿ, ಅನಲೈಸ್ ಮಾಡಕ್ ಬರಲ್ಲ, ಇದನ್ನ ಹೇಳಕ್ ಬರಲ್ಲ. ಅದಕ್ಕೆ ನಾನು ಹೇಳಕ್ ಹೋಗಿ ನಾನೇನೋ ಚಿಕ್ಕದಾಗಿ ಏನೋ ಹೇಳ್ಬಿಡ್ತೀನಿ. ಅದನ್ನ ಅಷ್ಟು ಕ್ಲೀನ್ ಆಗಿ ಹೇಳೋದಿಲ್ಲ, ಮೇಸ್ಟ್ರ ತರ ಅವರು ಸ್ಟೂಡೆಂಟ್ಸ್ ಹೇಳ್ದಂಗೆ ಹೇಳ್ತಾರೆ. ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಈಗ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅವ್ರು ಹೇಳಿದ ಪಾಯಿಂಟ್, ಗರ್ಲ್ ಫ್ರೆಂಡ್ ಅವ್ರಿಗೆಲ್ಲ ಇದಿರುತ್ತೆ, ನಮ್ ಬ್ಯಾಕ್ ಇರಬಾರ್ದು. ವೈ ವಾಟ್ ಆರ್ ದಿ ಲೆಸನ್ಸ್ ಅಂತ ಅನ್ನೋ ಒಂದು ಫೀಲ್ ಬರುತ್ತೆ. ಅವಾಗ ಬಂದಾಗ ನೋಡ್ದ ತೋರಿಸ್ಕೋಬೇಕು. ಸರ್ ನೀವೇನ್ ನಾನು ತಪ್ಪಿಸ್ಕೊಳಂಗಿಲ್ಲ ಸರ್. ಇವಾಗ ಈಗ ಏನ್ ಹೇಳ್ಬೇಕು ನಾನು? ನಿನ್ನೆ ಆಫೀಸಲ್ಲಿ ಮಧ್ಯೆ ನಾನು ಖಾಲಿದ್ದಾಗ ಉಪೇಂದ್ರ ಫಿಲಮೇ ನೋಡಿರೋದು ಸರ್. ನೋಡ್ಬಿಟ್ಟು ಅಲ್ಲ ಅದೇ ಏನಂದ್ರೆ ಅದು ಹೇಗೆ ಹೇಳೋದು, ಇವ್ರು ತುಂಬಾ ಚೆನ್ನಾಗಿ ಹೇಳ್ಬಿಟ್ರು. ಕೆಲವು ಸಾಮರ್ಥ್ಯವಾಗಿ ಕಾಣಿಸುತ್ತೆ, ಆದ್ರ ಮೇಲೆ ಅದು ದೌರ್ಬಲ್ಯ ಕಾಣಿಸ್ಬೋದು, ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್. ಅದಕ್ಕೆ ಇವಾಗ ಒಂದು ಅಡ್ವಾಂಟೇಜ್ ಅಂದ್ರೆ ಈಗೆಲ್ಲ ತೋರ್ಸೇ ಬಿಡ್ತಾರಲ್ಲ ನೋಡಿ. ಆ ರೀತಿಲಿ ಅರ್ಜುನ್ ಅವ್ರು ಅದನ್ನ ಬೇರೆ ತೋರ್ಸೇ ಬಿಟ್ರು. ನೋಡಿ ಹಿಂಗೆ ಮಾಡೋದು ನಾನು. ನೀವ್ ಯಾರು ಕಲ್ಪನೆನೇ ಮಾಡ್ಕೋಬೇಡಿ, ಏನು ನೀನೇನೋ ಓವರ್ ಕಲ್ಪನೆ ಮಾಡ್ಕೊಂಬೇಡ, ನಾನೇನೋ ಮಾಡೋದಲ್ಲ. ನೋಡಿ ಹಿಂಗೆ ನನ್ನ ಕಲ್ಪನೆ ಇದು, ನಾನು ಇದೇ ತರ ತೋರಿಸ್ತೀನಿ, ಹಿಂಗೆ ಆಂಗಲ್ ಹಿಡಿತೀನಿ, ನೀವು ಹಿಂಗೆ ಕಾಣಿಸ್ತೀರಾ, ಹಿಂಗೆ ಬ್ಯಾಕ್ ಲೈಟ್ ಬರುತ್ತೆ, ಹಿಂಗೆ ಬ್ಯಾಕ್ ಗ್ರೌಂಡ್ ಇರುತ್ತೆ, ಎಲ್ಲ ತೋರಿಸ್ಬಿಟ್ರೆ ಮುಂದೆ ನಿಮ್ಗೆ ಆ ಪ್ರಾಬ್ಲಮ್ಗಳಿರಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ನಮ್ದೆಲ್ಲ ಆಗೋಯ್ತದೆಲ್ಲ. ನನ್ನ ಹೆಸರು ಮಾದೇವ್ ಅಂತ ಸರ್. ಮಾದೇವ್ ಸರ್, ನಾನು ಸಿಂಗಾನಲ್ಲಿ ಅವ್ರ ಅಪ್ಪಾಜಿ ಅವ್ರ ಊರಿಂದ ಬಂದಿರೋದು ಸರ್. ನನ್ನ ಕ್ವಶನ್ ಬಂದು ಅಂದರೆ ಸರ್, ಇವತ್ತಿನ ಕಾಲದಲ್ಲಿ ಇವತ್ತು ಜನ್ರೇಷನ್ ಇಲ್ಲ ಅಂದರೆ ಸರ್, ಥಿಯೇಟರಲ್ಲಿ ಎಲ್ಲ ಸ್ಕ್ರೀನಲ್ಲಿ ಮೇನ್ ಸೀನ್ಗಳನ್ನ ವಿಡಿಯೋ ಮಾಡಿ ರೀಲ್ಸ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸರ್. ಸೊ ಇದರಿಂದ ಈಗ ನಿಮ್ಮ ಸಿನಿಮಾನು ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಈಗ ಉಪ್ಪಿ ಸರ್ ಎಂಟ್ರಿ ಸೀನು, ಸೊ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡೋದು. ಸೊ ಇದರಿಂದ ಒಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಎಷ್ಟು ನಷ್ಟ ಆಗುತ್ತೆ ಸರ್. ಸೊ ಇದರಿಂದ ನೀವು ಈಗ ಜನ್ರೇಷನ್ಗೆ ಹೇಗೆ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಹೇಳಕ್ಕಾಗಲ್ಲ, ಲಾಭನೂ ಆಗ್ಬೋದು, ಒಳ್ಳೆ ಪಬ್ಲಿಸಿಟಿನೂ ಆಗ್ಬೋದು, ಎರಡೂ ಇದೆ. ಅದು ಹೇಳಕ್ಕಾಗಲ್ಲ. ಚೆನ್ನಾಗಿದ್ಯಪ್ಪ ಪಿಕ್ಚರ್ ನೋಡೋಣ ಅಂತಾನು ಹೋಗ್ಬೋದು. ನೀ ಪಿಕ್ಚರ್ ಕುತ್ಕೋಬೇಕು, ಪಕ್ಕದವ್ರು ಹೇಳಿ ನೋಡೋಣ ಇದು ಹೇಳ್ತಾರೆ. ಏನು ಮಾಡಕ್ಕ? ಮೇಡಮ್ ನಮಸ್ತೆ, ಶಿವಣ್ಣ ನಮಸ್ತೆ, ರಾಜ್ ಸರ್ ನಮಸ್ತೆ, ಉಪೇಂದ್ರ ಸರ್ ನಮಸ್ತೆ. ನನ್ನ ಹೆಸರು ಅಪ್ಪುರಾಮ್ ಅಂತ. ಸೊ ನನ್ನ ಪ್ರಶ್ನೆ ನಿಮ್ಮ 3 ಜನಕ್ಕೂ ಸರ್. ಅಪ್ಪು ಸರ್ ಬಗ್ಗೆ ಒಂದು ಮಾತು ನಿಮ್ಮ 3 ಜನ ಕಡೆಯಿಂದ. ನಾ ಅಪ್ಪು ಬಗ್ಗೆ ನನ್ನ ತಮ್ಮನ ಬಗ್ಗೆ ಮಾತಾಡ್ದಂಗಿದೆ ಸರ್. ಎಷ್ಟೋ ಸಲ ಮಾತಾಡಿದೆ ಅಪ್ಪು ಬಗ್ಗೆ. ಮಾತಾಡೋಕ್ಕೆ ಇವತ್ತು ಮಾತಾಡ್ಬೇಕು, ಅವಾಗ ಮಾತಾಡ್ಬೇಕು, ಯಾವಾಗಲೂ. ಯಾಕಂದ್ರೆ ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲೇ ಇರ್ತಾರೆ. ಅವರು
ಅದರಿಂದ ಅಪ್ಪು ಬಗ್ಗೆ ಅಪ್ಪುಗೆ ಇದೆಯಲ್ಲ ಅದು ಸ್ಟೇಟಲ್ಲಿ ಇದಕ್ಕೆ ಬರುತ್ತೆ ಅದು. ಎಲ್ಲರಿಗೂ ಹಿಂಗೆ ಎಲ್ಲರಿಗೂ ಹಿಂಗೆ ಬರುತ್ತೆ ಅದು. ಅದೊಂದು ಸಾಕು ಅದು. ಅಪ್ಪು ಅಂದ್ರೇನೆ ಅಪ್ಪುಗೆ. ಅಪ್ಪು ಅಂದ್ರೆ ಅಪ್ಪುಗೆ. ಉಪ್ಪಿ ಸರ್, ನೀವು ಅಪ್ಪು ಸರ್ ಬಗ್ಗೆ ಒಂದು ಮಾತು. ನನಗೆ ಫಸ್ಟ್ ಅನಿಸಿದ್ದು ಏನೋ ಅವರು ಹುಡ್ದನ್ನ ಇದು ಏನೋ ಶಂಕರ್ ಗುರು ರಿಲೀಸ್ ಆಗಿತ್ತಲ್ಲ ಗುರು 76 ಶಂಕರ್ ಗುರು ವಾಸ್ ಎ ಬ್ಲಾಕ್ ಬಸ್ಟರ್ ಅವ್ರು ಹುಟ್ಟಿದಾಗ. ನೀವು ಹೇಳೋ ಯಾವಾಗಲೂ ಒಂದು ಮಾತು ಜ್ಞಾಪಕ ಬರುತ್ತೆ ನನಗೆ. ನನ್ನ ತಮ್ಮ ರಾಯಲ್ ಆಗಿಬಿಡ್ದ ಕಣೋ, ರಾಯಲ್ ಆಗಿದ್ದ ಅನ್ಕೊಳೋ, ರಾಯಲ್ ಆಗಿ ಹೋದರು ಅವರು ಅಲ್ವಾ. ಅವ್ರು ಹುಟ್ಟು ನೋಡಿ ಆ್ಯಕ್ಚುಲಿ ಶಂಕರ್ ಗುರು ಅಲ್ಲಿಂದ ನೋಡಿ ಅವರು ಅವಳು ಜಾಸ್ತಿ ಅವ್ರು ನೋಡಿರೋದು ಅಣ್ಣ ಅವ್ರ ಜೊತೆ ಜಾಸ್ತಿ ಏನೋ ಆ್ಯಕ್ಟ್ ಮಾಡೋದಿರಲಿ, ಅವ್ರು ಎಲ್ಲೇ ಹೋದ್ರು ಅವ್ರ ಜೊತೆನೇ ಕರ್ಕೊಂಡು ಹೋಗೋರು. ನೀವು ಎಷ್ಟು ಫೋಟೋ ನೋಡಿದ್ರು ಕೂಡ ಶಿವಣ್ಣ ಹೇಳ್ದಂಗೆ ಓಡೋಗ್ಬಿಡ್ರು ಅಂತಾರೆ ತಪ್ಪಿಸ್ಕೊಂಡು. ಬಟ್ ಅವ್ರು ಯಾವಾಗಲೂ ಎಲ್ಲ ಶೂಟಿಂಗಲ್ಲಿ ಹೋಗೋರು, ಆ್ಯಕ್ಟ್ ಮಾಡಿದ್ರು. ಬಾಲನಟವಾಗಿದ್ದಾಗಲೇ ಏನೋ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು. ಆಮೇಲೆ ಒಂದೇ ಒಂದು ನಾನು ಹೇಳ್ಬೇಕಾದ್ರೆ ಕಂಗ್ನಮ್ ಸ್ಟೈಲ್ ಇದೆ ಗೊತ್ತಾ ಸಾಂಗು, ಅದು ಡಂಗ್ ಡಂಗ್ ಡಂಗ್, ಅದನ್ನ ಪ್ರಪಂಚ ಎಲ್ಲ ಆಮೇಲೆ ಮಾತಾಡಿದ್ದು. ನಮ್ಗೆ ಅದನ್ನ 3 months ಬಿಫೋರ್ ಅವ್ರು ನಮಗೆ ತೋರಿಸಿದ್ರು ಗುರು ಅವ್ರ ಮನೆಯಲ್ಲಿ. ಸಾಂಗ್ ನೋಡಿ ಹೆಂಗ್ ಮಾಡಿದಾರೆ ನೋಡಿ, ಡ್ಯಾನ್ಸ್ ಅವ್ನಿಗೆ ಹೆಂಗಿದೆ ಗೊತ್ತಾಯ್ತು ಸಾಂಗ್. ಬಿಫೋರ್ ಇಟ್ ಬಿಕೇಮ್ ವೈರಲ್. ಅವ್ರು ಅಷ್ಟು ಅಡ್ವಾನ್ಸ್ ಇದ್ರು, ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಮಾತಾಡೋರು ನೋಡಿ. ಅದು ತುಂಬಾ ಪುಣ್ಯವಂತ. ಅದಕ್ಕೆ ಏನ್ ಹೇಳಿ, ಪುಣ್ಯವಂತರು ಅವಳು ಬೇಗ ದೇವ್ರ ಹತ್ರ ಹೊರಟಾಗ್ತಾರೆ ಅನ್ನಂಗೆ. ನಾವು ಅಷ್ಟು ದಿನ ಏನೋ ಅವ್ರ ಜೊತೆ ಕಳೆದ ಕಾಲಗಳೇ ಒಂದು ಅದ್ಭುತ ಅದು ಆ್ಯಕ್ಚುಲಿ. ಅಪ್ಪಾಜಿ ಅಮ್ಮ ಜೊತೆ ಜಾಸ್ತಿ ಕರೆಕ್ಟ್ ಹೇಳಿದ್ದು. ಅದಕ್ಕೆ ಅಪ್ಪಾಜಿ ಅಮ್ಮ ಹೋಗ್ತಿದ್ದಂಗೆ ಇವನು ಹೋಗ್ಬಿಟ್ಟ. ನಮ್ದು ಒಂದು ಮೊಟ್ಟೆಯ ಕತೆ ಫಿಲ್ಮ್ ರಿಲೀಸ್ ಆಗಿತ್ತು. ಆಗ ಆ್ಯಕ್ಚುಲಿ ಅವರು ಮನೆಗೆ ಕರೆದಿದ್ರು. ಅವರು ಫೇಸ್ಬುಕ್ಕಲ್ಲಿ ಫಸ್ಟ್ ಲೈವ್ ಹೋಗಿದ್ದು ನನಗೇನು ಗೊತ್ತಿಲ್ಲ, ಇದು ಹೆಂಗೆ ಲೈವ್ ಹೋಗೋದು ಗೊತ್ತಿಲ್ಲ, ಯಾಕಂದರೆ ಹೋಗ್ತಿರಲಿಲ್ಲ ಅವರು ನಮ್ಮ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ. ಬಟ್ ಅವರಿಗೆ ಅವಶ್ಯಕತೆ ಏನಿತ್ತು ಅಲ್ವಾ, ಏನಿತ್ತು ಅಂದರೆ ನಾವು ಇವತ್ತೊಂದು ಸಿನಿಮಾ ಮಾಡಿದ್ದೀವಿ, ಅದು ಈ ಫ್ಯಾಮಿಲಿಗಿರುವಂಥ ಸಿನಿಮಾದ ಕಡೆಗಿರೋ ಒಂದು ಆಸ್ಥೆ ಇದೆಯಲ್ಲ, ಒಂದು ಶ್ರದ್ಧೆ, ಒಂದು ನಂಬಿಕೆ, ಅದನ್ನು ತೋರಿಸುತ್ತೆ. ಇದು ಆವಾಗಿಂದ ಏನು ಬಂದಿದೆ ಇವತ್ತಿಗೂ ಅದು ಕಂಟಿನ್ಯೂ ಆಗಿದೆ. ಈಗ ಇವರು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಯೋದಕ್ಕಿಂತ ಮುಂಚೆ ಇವರ ಆರೋಗ್ಯದಲ್ಲಿ ಏನು ತೊಂದರೆ ಆದರೂ ಕೂಡ ಇಲ್ಲ ನಾನು ಇದನ್ನು ಮುಗಿಸ್ಕೊಂಡು ಹೋಗ್ತೀನಿ, ನಾಳೆದು ಗೊತ್ತಿಲ್ಲ ಅಂತ ಅನ್ಕೊಳ್ಳೋದಿದೆಯಲ್ವಾ, ಅದು ನೋಡಿ ಎಲ್ಲ ಕಡೆ ಕೂಡ ಅದೇ ಇರೋದು. ಆಮೇಲೆ ಅವ್ರ ಜೊತೆ ದೇವ್ರ ದಯದಲ್ಲಿ ನಾನು ಅವ್ರ ಪ್ರೊಡಕ್ಷನಲ್ಲಿ ನಾನೊಂದು ಆ್ಯಕ್ಟ್ ಮಾಡುವಂಥ ಭಾಗ್ಯ ನನಗೆ ಸಿಕ್ತು. ಮುಹೂರ್ತ ಆಗ್ಬೇಕಾದ್ರೆ ತುಂಬ ಜನ ಬರ್ತಾ ಇದ್ರು, ಎಲ್ಲರೂ ಅಂದರೆ ಅವರು ಗಾಡಿಯಿಂದ ಹೇಳಿದ್ರು, ಎಲ್ಲರೂ ಓಡೋದಾಗ ನಾನು ಬಚ್ಚಿಡ್ಕೊಳ್ಳೋಕೆ ಶುರು ಮಾಡಿದೆ. ಯಾಕಂದರೆ ಪಾಪ ಅಷ್ಟು ಜನ ತೊಂದರೆ ಕೊಡ್ತಾರೆ. ನಾವು ಮಂಗಳೂರು, ನಾವು ಸೆಲೆಬ್ರಿಟಿಗಳು ಬಂದರೆ ನಾವು ಸೈಡಿಗೆ ಹೋಗ್ತೀವಿ, ಅವ್ರು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ತೊಂದರೆ ಆಗುತ್ತೆ ಅನ್ನೋ ಸೈಡಿಗೆ ಹೋಗ್ಬಿಟ್ಟು ಆಮೇಲೆ ಅವ್ರು ಆ ಕಡೆ ಹೋದಾಗ ಮಾತಾಡೋಣ ಅಂತ. ಅವ್ರು ಬರ್ತಾ ನಾನೆಲ್ಲೋ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೆ, ಬಾ ಇಲ್ಲಿ ಅಂತ ಕರ್ಕೊಂಡು ಹೋದ್ರು. ನನ್ನ ಹತ್ರ ಸೇರಿಸಿ ನಾನು ಅವ್ರಿಗೆ ಏನಾಗಬೇಕು, ಅಥವಾ ನಾನು ನಾಳೆ ಇನ್ನೊಂದೇನೋ ಗರುಡ ಗಮನ ಮಾಡ್ತೀನಿ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಬಟ್ ಆದರೂ ಕೂಡ ಆ ಸಪೋರ್ಟ್ ಇದೆಯಲ್ವಾ, ಅದಕ್ಕೋಸ್ಕರ ಲೈಟ್ ಬುದ್ಧ ಫಿಲ್ಮ್ಸ್ ಇಂದ ಯಾವ ಸಿನಿಮಾ ಬರುತ್ತೆ ನಾವು ಇಷ್ಟೇ ಹಾಕೋದು, ಅರ್ಪಣೆ ಅಪ್ಪುಗೆ ಅಂತ. ಅಂದರೆ ಆ ಹಗ್ಗಿದೆಯಲ್ವಾ, ಅದು ಕೂಡ ಸತ್ಯ. ಅಪ್ಪು ಅವರಿಗೆ ಅಂತ ಕರೆದ್ರೆ ನಾವು ಅವ್ರಿಗೆ ತುಂಬ ಮರ್ಯಾದೆ ಕೊಟ್ಟಂಗಾಗುತ್ತೆ. ತುಂಬ ಇಷ್ಟಪಡೋಣ. ಕೃಷ್ಣನ್ ನಾನು ಅವರು ಅಂತ ಕರೆಯೋಕ್ಕಾಗಲ್ಲ, ಅಪ್ಪು ಅವರನ್ನ ನಾನು ಅಪ್ಪುಗೆ ಇಂದನೇ ನೆನಪು ಮಾಡಬೇಕು. ಅದಕ್ಕೆ ಅರ್ಪಣೆ ಅಪ್ಪುಗೆ. ಇದು ಬಹುಶಃ ಬಹಳ ಹತ್ತಿರದಿಂದ ನೋಡಿರೋರೆಲ್ರಿಗೂ ಗೊತ್ತಾಗಿರುತ್ತೆ. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ದೇವರಲ್ಲಿ ಕಂಪ್ಲೇಂಟ್ ಮಾಡಿದ್ದು ಒಂದೇ ಒಂದು ಸಲ, ಅಪ್ಪು ಸರ್ನ ನಾವು ಕಳ್ಕೊಂಡಾಗ. 2ನೇ ಸಲ ನಾನು ಕಂಪ್ಲೇಂಟ್ ಮಾಡಿದ್ದು ದೇವ್ರ ಹತ್ರ, ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ. ಸರ್, ಈ ವ್ಯಕ್ತಿ ಒಬ್ರ ಬಗ್ಗೆನೂ ಅವರು ಕೆಟ್ಟದಾಗಿ ಮಾತಾಡಿ ನಾವು ನೋಡೇ ಇಲ್ಲ. ಎಲ್ಲರನ್ನೂ ಹೊಗಳ್ತಾರೆ, ತಮಾಷೆ ಮಾಡ್ತಾರೆ, ಟೀಸ್ ಮಾಡ್ತಾರೆ, ಅವ್ರನ್ನ ಅಪ್ಕೊತಾರೆ, ಇವ್ರನ್ನ ತಪ್ಕೋತಾರೆ. ಅಷ್ಟು ನಗ್ನಗ್ತಾ ಅಷ್ಟು ಸಂತೋಷವಾಗಿರುವಾಗ ಕೂಡ ಮಧ್ಯದಲ್ಲಿ ಆ ರೀತಿ ಒಂದು ಚಾಲೆಂಜ್ ಬರುತ್ತೆ ಅಣ್ಣ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಅಣ್ಣ, ನಿಮ್ಮ ಜೀವನದಲ್ಲಿ ಅಪ್ಪು ಸರ್ ಇನ್ಸಿಡೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಹೆಲ್ತಲ್ಲಿ ಆದಂಥ ಇನ್ಸಿಡೆಂಟ್ ಆಗಿರ್ಬೋದು, ಎಲ್ಲವನ್ನ ನೀವು ನಗ್ನಗ್ತಾನೇ ತಳ್ಕೊಂಡು ಮುಂದೆ ಹೋಗ್ತಿರಲ್ಲ ಅಣ್ಣ. ಆ ಶಕ್ತಿ, ಆ ಧೈರ್ಯ, ಅದು ಹೆಂಗೆ ಬರುತ್ತೆ? ಅವ್ರು ಕಣ್ಣೀರು ಹಾಕಿದಾಗ ಸರ್, ಇದು ನಾನು ಐ ಥಿಂಕ್ ರಾಜಿಗೆ ಫೋನ್ ಮಾಡಿ ಹೇಳಿದ್ದೆ ಸರ್, ನಾನು ಕ್ಯಾರವನಲ್ಲಿದ್ವಿ. ಅಣ್ಣಂಗೆ ಗೊತ್ತಾಗೋಕ್ಕಿಂತ ಮುಂಚೆ ಅಕ್ಕ ನನಗೆ ಮತ್ತು ವರುಣಂಗೆ ಹೇಳಿದರು, ಫಸ್ಟ್ ಆಫ್ ಆಲ್ ಆ ಭಾರ ಇಟ್ಕೊಂಡು ಅಣ್ಣನ ನೋಡೋದೇ ಆಗಲ್ಲ ನಮಗೆ. ಒಂದು ವಾರ ಎರಡು ಸ್ಕೆಡ್ಯೂಲ್ ಆದಮೇಲೆ ಅಣ್ಣನಿಗೆ ಗೊತ್ತಾಗುತ್ತೆ. ಕ್ಯಾರವನಲ್ಲಿ ಅಣ್ಣ ಮಗು ಥರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ ಅಣ್ಣ. ಸಾರಿ. ಹೆಂಗೆ ಸಹಿಸ್ಕೋತೀರ ಅಣ್ಣ ನೀವು ಎಲ್ಲವನ್ನ? ವೆರಿ ಡಿಫಿಕಲ್ಟ್. ಏನೋ ಅನಿಸುತ್ತೆ, ಎಲ್ಲರಿಗೂ ಬರುತ್ತೆ, ನಮಗೂ ಬರೋದಿಲ್ಲ, ಅದೇನು ಇದಿಲ್ಲ. ಬಟ್ ಯಾಕೆ, ಏನು, ಅದು ಹುಡ್ಕೋಕ್ಕೆ ಆಗಲ್ಲ. ರೀಸನ್ ಏನು, ಇದರಿಂದ ಏನೋ ಮಿಸ್ಟೇಕ್ ಆಗಿರುತ್ತೆ ಅದು. ಬಟ್ ಏನಂದರೆ
ಏನಾಗ್ಬೋದು, ಆಮೇಲೆ ನಮಗೆ ತಕ್ಷಣ ಜ್ಞಾಪಕ ಬರೋದು ಅದು ಇವಾಗ ಅಂದ ತಕ್ಷಣ ಇದು ಏನಾಗ್ಬೋದು ನೆಕ್ಸ್ಟು, ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ ಏನು. ಓಕೆ, ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಬಿಟ್ಟು ವಾಟ್ ಆರ್ ವಿ ಆರ್ ಗೋಯಿಂಗ್ ಟು ಮೇಕ್. ಅಂದರೆ ಶೋ ಮಾಡ್ತಾಯಿದ್ದೀವಿ ಆ್ಯಂಡ್ ಫಿಲ್ಮ್ ಇದೆ, ಗೀತಾ ಇದ್ದಾರೆ, ಮಕ್ಕಳಿದ್ದಾರೆ, ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಒಂದು ವೇಳೆ ಏನಾದರೂ ಹೆಚ್ಚು ಏನು ಮಾಡೋದಪ್ಪ ಅನ್ನೋದೇ ಒಂದು ಭಯ, ಜೊತೆಲಿ ಏನೂ ಆಗಲ್ಲ ಅಂತಲೂ ಒಂದು ಧೈರ್ಯ ಇದೆ. ಬಟ್ ಎರಡನ್ನೂ ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ನೀವೆಲ್ಲ ಇದ್ರಿ, ಎಲ್ಲರೂ ಎವ್ರಿಬಡಿ ವಾಸ್ ದೇರ್. ಅಲ್ಲ ಅಣ್ಣ, ಅದು ನೀವು ಹೇಳಿದ್ದು ರಾಜ್, ನಾವು ಆ್ಯಕ್ಚುಲಿ ಅಣ್ಣನ ಹತ್ರ ಮಾತಾಡಬೇಕಾದ್ರೆ ಅಲ್ಲಿ DKD ಸೆಟ್ಟಲ್ಲೇ ಮ್ಯಾಮ್ ಕೂಡ ಇದ್ದರು. ಅಣ್ಣ ಹೇಳಿದ್ರು, ಇಲ್ಲ ಇದನ್ನು ನಾವು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅಭಿಮಾನಿಗಳಿಗೋಸ್ಕರ ಇದನ್ನು ನಾವು ಹೇಳೋಣ ಅಂತ ಹೇಳಿ. ನಾವು ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಅಣ್ಣ ಬೇಡ ಇದೆಲ್ಲ ಹೇಳೋದು ಯಾಕೆ. ಅಣ್ಣ ಹೇಳಿದ್ರು, ಅದು ಹೆಂಗಮ್ಮ, ನನ್ನ ಕರ್ತವ್ಯ, ನನ್ನನ್ನು ಬೆಳೆಸಿರುವಂಥ ಅಭಿಮಾನಿಗಳಿಗೆ ಗೊತ್ತಾಗಬೇಕು ಅಂತೇಳಿ. ಆ ಕ್ಷಣ ಕೂಡ ಆ ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡಿದಂಥ, ನಾನು ಓಪನ್ ಆಗಿ ಹೇಳ್ತೀನಿ, ಏಕೈಕ ನಟ ಯಾರಾದರೂ ಇದ್ದರೆ ಅದು ಶಿವಣ್ಣ ಮಾತ್ರ. He could have easily chosen to go get operated, ಅದನ್ನ ಮುಗಿಸ್ಕೊಂಡು ಸೈಲೆಂಟಾಗಿ ಆರಾಮಾಗಿ ಬರ್ಬೋದಿತ್ತು. ಅಭಿಮಾನಿ ದೇವರುಗಳು ಅಂತ ಅವರ ತಂದೆ ಕರೆದಿದ್ದನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿ. ನಾವು ಕಷ್ಟ ಬಂದಾಗ ಯಾರ ಹತ್ರ ಹೋಗ್ತೀವಿ ಸರ್? ದೇವ್ರ ಹತ್ರನೇ ಹೋಗ್ತೀವಲ್ಲ. ಅವರು ಕೂಡ ದೇವ್ರ ಹತ್ರನೇ ಮೊರೆ ಹೋಗಿದ್ದು. ನೀವು ಹೋದ್ಮೇಲೆ ಎಷ್ಟು ಲಕ್ಷ ಜನ ಅಣ್ಣ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿದ್ದಾರೆ, ಉಪವಾಸ ಮಾಡಿದ್ದಾರೆ, ವ್ರತಗಳು ಮಾಡಿದ್ದಾರೆ. ಆ ದೇವ್ರು ನಿಮ್ಮ ಕೈ ಬಿಡಲಿಲ್ಲ ಅಣ್ಣ. ಅದೇ ಹೇಳಿದೆ, ಸಪೋರ್ಟ್ ಹಂಗಿರ್ಬೇಕಾರೆ ನಾವು. ಆಮೇಲೆ ಬಟ್ ಮನುಷ್ಯರಲ್ಲಿ ಸಹಜ ಅದು, ಏನಾಗ್ಬೋದು ಅನ್ನೋ ಒಂದು ಭಯ ಅದು. ಆಮೇಲೆ ನಾನು ಅನ್ಕೊಂಡಿದ್ದು ಹೇಳಿದೆ, ಎಲ್ಲದನ್ನೂ ಹೇಳ್ತೀವಿ, ಪಿಕ್ಚರ್ ನೋಡಿ ನಮ್ಮದು ಸಪೋರ್ಟ್ ಮಾಡಿ ಎಲ್ಲ. ಇದು ಮಾತ್ರ ಯಾಕೆ ಮುಚ್ಚಿಡ್ತೀವಿ? ಒಂದು ವೇಳೆ ನಾನು ಹೇಳಿಲ್ಲ, ಹೆಚ್ಚು ಕಡಿಮೆ ಆಗೋಯ್ತು, ಯಾರನ್ನ ಬ್ಲೇಮ್ ಮಾಡ್ತಾರೆ? ನೋಡಪ್ಪ ಏನೋ ಇತ್ತು ಏನೋ, ಯಾತಕ್ಕೆ ಅದಕ್ಕೆ ನಾವು ಆನ್ಸರ್ಬಲ್ ಆಗಿರಬೇಕು? ಇರೋದು ಓಪನ್ ಆಗಿರೋಣ. ಅವ್ರು ಎಷ್ಟು ಓಪನ್ ಆಗಿರ್ತಾರೆ ನಮಗೆ, ನಾವು ಓಪನ್ ಆಗಿರೋಣ ಬಿಡಿ, ಅಷ್ಟೇ. ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ? ಮಿಡಲ್ಲಿ ನಾವೇನು ಡ್ಯಾಶ್ ಏನಂತೀವಿ, ಅದೇ ನಾವು ಇದು ಮಾಡ್ಕೊಂಡು ಹೋಗೋದು ಲೈಫ್ಲಿ. ಆ ಪ್ರೀತಿ ವಿಷಯ ಅದೇ ಬೆಳ್ಕೊಂಡು ಹೋಗೋದು, ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ನೆಗೆಟಿವ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೋಬೇಕು. ನಾನು ನೆಗೆಟಿವೇ ಸಾಧನೆ. ರಜನಿ ಸರ್ ಚೆನ್ನಾಗಿ ಹೇಳ್ತಾರೆ, ಶೋಧನೆ ಒಂದಾನೇ ಸಾಧನೆ. ಜೀವನ ಎಲ್ಲ ಒಂದೇ ಥರ ಜೀವನನೇ ಅಲ್ಲ, ಅದು ಏನು ಹೇಳಿದ್ರು ಅದೇ ಜೀವನ ಅದು. ಸರ್ ಅವ್ರು ಹೇಳಿದ್ರು, ಆ 45 ಟೈಮಲ್ಲಿ, ಆ ಕ್ಲೈಮ್ಯಾಕ್ಸ್ ಟೈಮಲ್ಲೇ ಅಣ್ಣ ಆ್ಯಕ್ಚುಲಿ ಅಲ್ಲಿ ಹೋಗಬೇಕಾಗಿತ್ತು, ಆ ಶೂಟಿಂಗ್ ಮುಗಿಸಿ. ಇನ್ಫ್ಯಾಕ್ಟ್ ಅರ್ಜುನ್ ಸರು ಪ್ರತಿದಿನ ಪಾಪ ಹೇಳ್ಕೊಳ್ಳೋರು, ಮೇಡಮ್ ನನಗೆ ನನ್ನ ಬಗ್ಗೆನೇ ಒಂಥರ ಬೇಜಾರಾಗ್ತದೆ, ಅಣ್ಣನ ನಾನು ತುಂಬ ಟಾರ್ಚರ್ ಮಾಡ್ತಿದ್ದೀನೋ ಏನೋ ಅಂತೇಳಿ. ಆ ಪಾತ್ರ, ಆ ಗೆಟಪ್ಪು, ಇವೆಲ್ಲವನ್ನ ನೋಡ್ತಾ ಇದ್ದಾಗ ಯು ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಫ್ಯಾನ್, ಆ ವ್ಯಕ್ತಿಯ ಆ ಕಮಿಟ್ಮೆಂಟ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ಈಗ ಕಮಿಟ್ಮೆಂಟ್ ಮಾಡೋದು ಬೇರೆ, ಅದನ್ನ ನಾವೇನ್ ಮಾಡ್ತೀವಿ ಎಷ್ಟೋ ಸಲ ತುಂಬಾ ದೊಡ್ಡದಾಗಿ ತೋರ್ಸಕ್ ಟ್ರೈ ಮಾಡ್ತೀವಿ. ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ತುಂಬಾ ದೊಡ್ಡದಾಗಿ ತೋರ್ಸಕ್ ಟ್ರೈ ಮಾಡ್ತೀವಿ. ಮಕ್ಳಲ್ಲದಿರಲ್ಲ. ಕರೆಕ್ಟ್. ಮಕ್ಳು ಯಾವತ್ತೂ ಕೂಡ ಅದ್ ಮಾಡಿದ್ರೆ ಅದ್ರಲ್ಲೊಂದು ಮುಗ್ಧತೆ ಇರುತ್ತೆ, ಅದು ದೊಡ್ಡತನ ಅಂತ ನಾನು ಯಾವತ್ತೂ ಭಾವಿಸ್ತೇನೆ. ಅವ್ರು ಯಾವತ್ತೂ ಕೂಡ ಅದನ್ನ ಮಾಡ್ಬೇಕಲ್ಲ, ಅದ್ರಲ್ಲಿ ಏನಿದೆ? ಮ್ಯಾಟರ್ ಆಫ್ ಫ್ಯಾಕ್ಟ್ ತರ ಹೇಳ್ತಾ ಇದ್ರು. ನಮಗದು ಅನಿಸ್ತಾ ಇತ್ತು, ಏನಿದೆ ಹಿಂಗೆ. ಈಗ ನೆನ್ನೆ ಒಂದು ಶೀತ ಬಂದಾಗ ನಾವು ಇಡೀ ಇಂಟರ್ವ್ಯೂ ಕೂರ್ಬೇಕು ಅಂದ್ರೆ ನಮ್ಗೊಂದು ಇರಿಟೇಷನ್ ಒಳಗಡೆ ಇರುತ್ತೆ, ಸುತ್ತ ನೋಡಿದವ್ರಿಗೆ ಬೈಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಂತಹ ವಿಷಯದಲ್ಲಿ ಅದೇ ರೀತಿ ಅಂದ್ರೆ ಈಗ ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ, ಅವ್ರು ತೋರ್ಸ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲಿ ಭಯ ಆಗುತ್ತೋ ಅನ್ನೋ ತರ. ಐ ಥಿಂಕ್ ಅಷ್ಟೇ. ಉಪೇಶ ನಾನೇನೋ ಇವ್ರ ಥರನೇ ಆಗ್ಬಿಟ್ಟಿದ್ದೆ. ಇವ್ರು ಹೋದೆ ನೋಡಿದೆ, ಶಿವಣ್ಣ ಸಖತ್ತಾಗಿ ಕಾಣಿಸ್ತೀರಿ, ಏನಾಗಲ್ಲ ಶಿವಣ್ಣ, ಅವಾಗೆಲ್ಲ ನಿಮ್ಮ ಮನೇಲಿ ಮಾತಾಡಿದ್ವಿ ಎಲ್ಲ ಜಾಲಿಯಾಗಿ. ನಾನು ತುಂಬ ಏನು ಹೇಳಿ ಅವ್ರ ಥರನೇ ಪಾಸಿಟಿವ್ ಆಗಿ ಅವ್ರ ಥರನೇ ಮಾತಾಡಿ ನಕ್ಕು, ಅದೇನು ಮಾತಾಡಬಾರ್ದು. ಮಾತು ಯಾರೂ ಆಡಿಲ್ಲ ಅನ್ಸುತ್ತೆ, ಮಾತಾಡಿಲ್ಲ, ಸಖತ್ತಲ್ಲ ಪಾಸಿಟಿವ್ ಆಗಿ ಹೋಗೋಣ. ನಿಜ ನಿಜ ನಿಜ. ಅಂದರೆ ಅಷ್ಟು ಧೈರ್ಯಕ್ಕೆ ಒಂದು ಶಕ್ತಿಯಾಗಿ ನಿಂತಿದ್ದು ನಮ್ಮ ಗೀತಕ್ಕ. ಐ ಥಿಂಕ್ ಗ್ರೇಟ್ ಅವರು. 2025 ಅಣ್ಣ, ಅದೇ ಲಾಸ್ಟ್, ಎಲ್ಲ ನೋವಿನ ಕ್ಷಣಗಳೆಲ್ಲ ಅದೇ ಲಾಸ್ಟ್ ಆಗ್ಬಿಡ್ಲಿ. 25ನೇ ತಾರೀಕಿಂದಾನೇ 26 ಇಸ್ವಿ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ. 26 ತಾನೆ. ಅದೇ ಸೊ 2026 ಡಿಸೆಂಬರ್ 25 ಆದ ನೆಕ್ಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ? ಡಬಲ್ ಸೆಲೆಬ್ರೇಷನ್, ಹೊಸ ವರ್ಷ, ಹೊಸ ಫಿಲ್ಮ್, ಎಲ್ಲ ಸ್ಟಾರ್ಟು. ಈಗ ನಾವು ಕೂಡ ಈ ವರ್ಷನ ಈ ಬೇಜಾರಲ್ಲಿ ಎಂಡ್ ಮಾಡೋದೇ ಬೇಡ, ಟಿಶ್ಯೂ ಅಲ್ಲಿ ಎಂಡ್ ಮಾಡೋದೇ ಬೇಡ. ಇದೆಲ್ಲ ಟಿಶ್ಯೂನೇ ಒಂದು ಇಶ್ಯೂ ಮಾಡಿದ್ರು ಅವರು. ಟಿಶ್ಯೂ ತಳ್ಳದೆ ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಮಾಡಿದವರು ಅವರು. ಅವ್ರ ಮುಂದೆ ಈ ಟಿಶ್ಯೂನೆಲ್ಲ ಸೈಡ್ಗೆ ಇಡೋಣ. ಇಷ್ಟೆಲ್ಲ ಮಾತುಕತೆಯಲ್ಲಿ ನಾವು ಒಂದು ವಿಷಯನ ಮರ್ತೇ ಹೋಗ್ಬಿಟ್ವಿ, ನೋಡಿದ್ರ? ಆಫ್ರೋ ಟಾಪಾಂಗ್ ರೆಡಿ 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 ಎಲ್ಗೂ ರೆಡಿ
ಗಾಡೀಲಿ ಡಬಲ್ ಮೀಟರ್. ನಾ ಆಟೋ ಶಂಕರ್, ನಾ ಆಟೋ ಡ್ರೈವರ್, ಈ ಆಟೋ ಆಣೆ ನಾ ನಿಮ್ಮ ಬ್ರದರ್. ರೆಡಿ 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 ಎಲ್ಗೂ ರೆಡಿ, ಜನಗಳ ಸೇವೆಗೆ ನನ್ನ ಗಾಡಿ. ರೆಡಿ 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 ಎಂದು ರೆಡಿ, ಹಗಲಲ್ಲೂ ಇರುಳಲು ನನ್ನ ಗಾಡಿ. ಸುಖ ದುಃಖ ಲೆಕ್ಕ ಪಕ್ಕ ಇರುತ್ತೆ, ಬೇಡ ನಿನ್ ಲೈಫ್ ಕೊರತೆ, ನಿಕ್ಕ ಅಕ್ಕ ಮಗ ಆಗುತ್ತಿರುತ್ತೆ, ಒಳ್ಳೇದ್ ಮಾಡು ದುರ್ಬಲ್ ವಾಪಸ್ ಬರುತ್ತೆ. ತಲೆ ಹಿಡಿದು ಮತ್ತೆ ತಲೆಗೆ ತಿನ್ನಡಿ, ಕಾಲು ನೀಡೋ ಮತ್ತೆ ಕಾಲರುತ್ತೆ, ಬಿಡಿ ಆಶ್ರಾಮಿ ಜೀರೋ ಬಾಳುದು, ಸೇರ್ಬೇಕು 6-3 ಅಡಿ. ಸೂಪರ್. ಶಿವಣ್ಣಗೆ ಬರ್ಲಿ ಚಪ್ಪಾಳೆ, ಉಪ್ಪಿ ಸರಿಗೆ ಬರ್ಲಿ ಚಪ್ಪಾಳೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರಿಗೆ ಬರ್ಲಿ ಚಪ್ಪಾಳೆ. ತುಂಬ ಫಸ್ಟ್ ಕ್ಲಾಸ್ ಆಗಿತ್ತು. ಎಕ್ಸ್ಪೆಷಲಿ ಎಲ್ಲರ ಅನುಭವ ಕೇಳೋಕ್ಕೆ ತುಂಬ ಮಜವಾಗಿತ್ತು. ಆ್ಯಂಡ್ 3 ಜನ ಸೇರಿ ಮಾಡ್ತಿರೋದು ಭಾಳ ಖುಷಿಯಾದ ವಿಷಯ. ಸೊ 25 ತಾರೀಕು 25C45. ಎಸ್ ರಾಜ್, ನಮ್ಮ ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್. ಇವತ್ತು ಆಕ್ಚುಲಿ ಪಾಪ ಅರ್ಜುನ್ ಜನ್ಯ ಸರ್ ಸಿನಿಮಾ ರಿಲೇಟೆಡ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಬಟ್ ಒಂದ್ ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯ ಸರ್ ಬರಲೇಬೇಕು. ಥ್ಯಾಂಕ್ ಯು ಅರ್ಜುನ್ ಸರ್, ವಿ ರಿಯಲಿ ಮಿಸ್ಡ್ ಯು. ನಿಮ್ಮ ಮಾತಿದ್ರೆ ಇನ್ನೂ ಖುಷಿ ಆಗಿರ್ತಿತ್ತು. ಬಟ್ ರಾಜ್, ಸೊ ಥ್ಯಾಂಕ್ ಯು. ಅಂದರೆ ಇಷ್ಟು ಜನ ನಮ್ಮ ಇಬ್ಬರು ದಿಗ್ಗಜರನ್ನು ನೋಡೋಕೆ ಬಂದಿದ್ದೀರಾ. ಇಬ್ಬರು ನಾನೊಬ್ಬ ನಟ ಅವ್ರ ಜೊತೆ ಇದ್ದೀನಿ ಬಸ್. ನಾನು ಆಮೇಲೆ ಬರ್ತೀನಿ. ಸೊ ಥ್ಯಾಂಕ್ ಯು. ಈ ಪ್ರೀತಿ ಅವ್ರು ಗಳಿಸಿದ್ದು ನಾವು ನಮ್ಮ ಬಾಲ್ಯದಿಂದ ಈ ಇಬ್ಬರು ದಿಗ್ಗಜರನ್ನ ಆನ್ ಸ್ಕ್ರೀನ್ ನೋಡಿ, ಇವರ ನಿರ್ದೇಶನ, ಇವರ ನಟನೆ ಎಲ್ಲದನ್ನು ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಈ ಸಿನಿಮಾ ಅವರಿಗೆ ಟ್ರಿಬ್ಯೂಟ್ ತರ. ನಾವು ಏನು ಮಾಡ್ಬೋದಿತ್ತು ಅದನ್ನ ಅರ್ಜುನ್ ಜನ್ಯ ಅವ್ರು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾನ ಥಿಯೇಟ್ರಲ್ಲಿ 25ನೇ ತಾರೀಕು ನೋಡ್ತೀರಲ್ವಾ, ನೋಡಿ ಆ್ಯಂಡ್ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಪ್ಪ. ಯಾಕಂದರೆ ವಿಭಿನ್ನವಾಗಿತ್ತು. ಯಾಕಂದರೆ ಬೇರೆ ಬೇರೆ ಥರ ಕ್ವಶನ್ ಕೇಳಿದ್ರಿ, ಎ ಇಂದ ಹಿಡಿದು UI ಏನೇನೋ ಗಾಡ್ ಈಸ್ ಗ್ರೇಟ್ ಇಂದ ಹಿಡಿದು ಎಲ್ಲ ತುಂಬ ಅದ್ಭುತವಾಗಿತ್ತು. ಪ್ರೋಗ್ರಾಮೇ ತುಂಬ ಚೆನ್ನಾಗಿತ್ತು. ಅವರೆಲ್ಲದಕ್ಕಿಂತ ಅನುಶ್ರೀ ಅವ್ರು ಕೂತ್ಕೊಂಡು ಆ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಕೊಟ್ರಿ. ನಿಮಗೆ ಯಾವಾಗಲೂ ಇಲ್ಲಿ ನಿಜವಾಗ್ಲು ನನ್ನ ಏನೋ 3 ದಿಗ್ಗಜರಿದ್ದಾರೆ, 1, 2, 3 ನಿಜವಾಗ್ಲು ಯಾಕೆ ಆಗ್ಬಾರ್ದು? ನಮಗೆ ಹೇಳ್ಬೇಕಾದ್ರೆ ಮಾತ್ರ ನೀವು ಒಪ್ಕೊಳ್ತೀರಾ, ನಾವು ಹೇಳಿದ್ರೆ ನೀವು ಯಾಕೆ ಒಪ್ಕೊಳ್ಳಲ್ಲ? ಕರೆಕ್ಟ್ ಅಲ್ವಾ? ಅಲ್ಲ, ಬೇಸಿಕಲಿ ಏನು ಗೊತ್ತಾ, ನಾನು ಏನಕ್ಕೆ ಏನೋ ಹೊಗಳಿಕೆ ಯಾಕೆ ಒಪ್ಕೊಳ್ಳಲ್ಲ, ನನಗೊಂದು ಮುಂಚೆಯಿಂದನೂ ಹೇಳ್ತೀನಿ, ನನಗೆ ವ್ಯಕ್ತಿ ಪೂಜೆ ಇಷ್ಟ ಆಗಲ್ಲ. ನಾನು ರಾಜಕೀಯದಲ್ಲಿ ಹೇಳ್ತಿರೋದು ಅದನ್ನೇ, ವಿಚಾರಗಳು ಪೂಜೆ ಮಾಡಬೇಕು, ನಾವು ವ್ಯಕ್ತಿ ಪೂಜೆ ಮಾಡಬಾರ್ದು ಅಷ್ಟೇ. ಅದು ನನಗೆ ಅನ್ವಯಿಸುತ್ತೆ. ನನ್ನ ವಿಚಾರಗಳು ನೀವು ಇಷ್ಟಪಡಿ, ನನ್ನ ಇಷ್ಟಪಟ್ಟು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾನೊಂದಿನ ಹೋಗ್ತೀನಿ, ಅದಲ್ಲ, ಆ ವಿಚಾರಗಳು ಯಾವತ್ತೂ ಉಳ್ಕೊಬೇಕು. ಇವತ್ತು ಅಣ್ಣವ್ರ ಬಗ್ಗೆ ಯಾಕಷ್ಟು ಮಾತಾಡ್ತೀವಿ ಅಂದರೆ ಅವ್ರ ವಿಚಾರಗಳು, ಅವ್ರು ಮಾತಾಡೋ ಇದು ಇವತ್ತು ನಮ್ಮ ತಲೆಯಲ್ಲಿದೆ. ಏನು ಹೇಳಿ? ಸೊ ಅದು ಯಾವಾಗಲೂ ವಿಚಾರಕ್ಕೆ ಗೌರವ ಕೊಡಿ, ಯಾವಾಗಲೂ ವ್ಯಕ್ತಿಗಳಿಗಲ್ಲ. ಅಂದ್ರೆ ಹಂಗಂತ ನಾನು ವ್ಯಕ್ತಿಗಳಿಗೆ ನನಗೆ ಇದು ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಅದನ್ನೇ ಅವ್ರು ಹೇಳಿದ್ದು ಬಜರಂಗಿಲ್. ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್, ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಶಿವಣ್ಣ, ಆ್ಯಂಡ್ ವಿಶೇಷವಾಗಿ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ 25ನೇ ತಾರೀಕು 45 ಬರ್ತಾ ಇದೆ, ಮಿಸ್ ಮಾಡದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ.